ತಂದ ಆಯಾಮ ಹಾಗೂ ಇಂದು ಸೋಲಿಹಲ್ಲಲ್ಲಿ ಜೊತೆಯಾಗಿ ನಿಂತಿರುವಂಥ ಮಿಡ್ಲ್ಯಾಂಡ್ಸ್ ಕನ್ನಡಿಗರು UK ಇವರ ಪರವಾಗಿ ತಮಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾನು ಸುಜಾತ ಮಹೇಶ್. ಯಕ್ಷಗಾನವೆಂದರೆ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣ ಇವುಗಳೆಲ್ಲವನ್ನು ಒಳಗೊಂಡಂಥ ಒಂದು ಸ್ವತಂತ್ರವಾದ ಅಪ್ಪಟ ಸ್ವಚ್ಛ ಕನ್ನಡವ ಜಗತ್ತಿಗೆ ಸಾರುತ್ತಿರುವಂಥ ಶ್ರೀಮಂತ ಕಲೆ. 16 ವಿಧದ ವೇಷಗಳು, 100 ರೀತಿಯ ಬಣ್ಣಗಳು. ಇಂತಹ ವೇಷಭೂಷಣವನ್ನು ನೋಡಲು ಯಾವ ಥಿಯೇಟರ್ನಲ್ಲೂ ಕೂಡ ಸಾಧ್ಯವಿಲ್ಲ. ಗೆಜ್ಜೆ, ವೀರಗಾಸೆ, ಭುಜಕೀರ್ತಿ, ಎದೆಹಾರ, ಡಾಬು, ಕೈಕಟ್ಟು, ವಿವಿಧ ಭಾರವಾದ ಕಿರೀಟಗಳು, ಪಗಡಿ ಹೀಗೆ ರಮ್ಯಾದ್ಭುತ ಪರಿಕರಗಳನ್ನು ಬಳಸಿಕೊಂಡು ಪ್ರದರ್ಶನಗೊಳ್ಳುವ ನಮ್ಮಯ ಹೆಮ್ಮೆಯ ಯಕ್ಷಗಾನದಲ್ಲಿ ಪ್ರದೇಶಕ್ಕನುಗುಣವಾಗಿ ಅದರ ಶೈಲಿಗನುಗುಣವಾಗಿ ತೆಂಕುತಿಟ್ಟು, ಬಡಗುತಿಟ್ಟು ಹಾಗೂ ಉತ್ತರದ ತಿಟ್ಟು ಎಂಬ ವಿಂಗಡಣೆ ಇದ್ದರೂ ಯಕ್ಷಗಾನದ ಮೂಲ ತತ್ವ ಒಂದೇ. ಯಕ್ಷಗಾನ ಕೇವಲ ಕಲೆಯಲ್ಲ, ಅದೊಂದು ಸೇವೆ, ಅದೊಂದು ಆರಾಧನೆ. ಇಂದು ಜಾತಿ, ಭಾಷೆ, ಧರ್ಮ ಎಲ್ಲವನ್ನ ಮೀರಿ ಯಕ್ಷಗಾನ ನಿಂತಿದೆ. ಕರ್ನಾಟಕದ ಗಂಡು ಕಲೆಯಾದ ಯಕ್ಷಗಾನದಲ್ಲಿ ಇಂದು ಎಷ್ಟೋ ಮಹಿಳೆಯರು ಕೂಡ ಮಿಂಚುತ್ತಿದ್ದಾರೆ. ಯಾವುದೇ ಮಧ್ಯಂತರವಿಲ್ಲದೆ ಕೇವಲ ಒಂದೇ ಟೇಕ್ನಲ್ಲಿ ಪ್ರಸ್ತುತಪಡಿಸುವ ಯಕ್ಷಗಾನದಲ್ಲಿ ಸರ್ವ ವಿಷಯಗಳೂ ಇವೆ. ಈಗಾಗಲೇ ವಿಘ್ನ ನಿವಾರಕ ಗಣಪತಿಯ ಪೂಜೆ ಚೌಕಿಯಲ್ಲಿ ನೆರವೇರಿದೆ. ಬಹುಶಃ ಯಾವುದೇ ಕಲಾ ಪ್ರಕಾರಗಳಲ್ಲಿ ಯಕ್ಷಗಾನದ ಚೌಕಿಯ ಸೊಬಗ ಮೀರಿಸುವ ಗ್ರೀನ್ ರೂಮ್ಗಳಿಲ್ಲ. ಚೌಕಿ ಎಂಬುದು ನೇಪಥ್ಯ ಕಲಾವಿದರು ನಿರಂತರ ಸೇವೆ ಮಾಡುವ ಜಾಗ. ನಮ್ಮಂಥ ಜನಸಾಮಾನ್ಯರಿಗೆ ಕಲಾವಿದರ ಸೀನಿಯಾರಿಟಿ ಅರ್ಥವಾಗೋದು ಚೌಕಿಯಲ್ಲಿಯೇ. ಇಲ್ಲಿರುವ ಪ್ರತಿಯೊಂದು ಪೆಟ್ಟಿಗೆಗಳಿಗೂ ವಿಶೇಷ ಮಹತ್ವವಿದೆ. ಅವುಗಳೊಳಗಿನ ಸಾಮಗ್ರಿಗಳೊಂದಿಗೆ ವೇಷಧಾರಿಗಳಿಗೆ ಆತ್ಮೀಯವಾದಂಥ ಸಂಬಂಧವಿದೆ. ರೋಮಾಂಚಕ ವೇಷಭೂಷಣಗಳು, ಮೋಡಿ ಮಾಡುವ ಸಂಗೀತ ಹಾಗೂ ಆಕರ್ಷಕ ಕಥಾ ನಿರೂಪಣೆಯೊಂದಿಗೆ ಶತಮಾನಗಳಿಂದ ಜನರನ್ನು ಆಕರ್ಷಿಸುತ್ತಿರುವ ಎಲ್ಲರ ಪ್ರೀತಿಯ ಕಲೆ ಯಕ್ಷಗಾನ. ಇಂದು ನಾವು ಪ್ರಸ್ತುತಪಡಿಸುತ್ತಿರುವಂಥ ಪ್ರಸಂಗ ಭಸ್ಮಾಸುರ ಮೋಹಿನಿ. ಅದರ ಬ್ಯಾಕ್ಗ್ರೌಂಡ್ ಹೀಗಿದೆ. ಲಾಂಗ್ ago on mountain Kailasa, Lord Shiva and Parvati were performing Tandava dance. Every day Parvati would collect ashes from cremated devotees for Shiva's holy rituals. One day, she accidentally brings impure ash mixed with dirt and stones. Shiva, angered by the impurity, throws it away, and from those ashes emerges a terrifying demon. Shiva names him Bhasmasura, meaning the demon born from holy ash. Bhasmasura feels rejected by the world and seeking for power. Pretending to be helpless, he begs Shiva for a boon that anyone whose head he touches with his palm should turn into ashes. Out of compassion, Shiva grants the boon, warning him not to misuse it. Soon Bhasmasura becomes arrogant and starts harassing sages, people and animals. He then heads to heaven to overthrow Indra. A terrified Indra seeks help from Lord Vishnu. Vishnu takes the form of the divine enchantress Mohini and approaches Bhasmasura. Enchanted by her beauty, Bhasmasura falls in love. Mohini agrees to marry him on the condition that he first matches her every dance move. The dance begins. At the end, Mohini places her hand on her head. Bhasmasura copies her and due to his own boon turns into ash himself. ಬಹುಕಾಲದ ಹಿಂದೆ ಕೈಲಾಸ ಪರ್ವತದಲ್ಲಿ ದೇವತೆಗಳಾದ ಶಿವ ಹಾಗೂ ಪಾರ್ವತೀ ದೇವಿ ಪವಿತ್ರವಾದ ತಾಂಡವ ನೃತ್ಯ ಮಾಡುತ್ತಿದ್ದರು. ಪ್ರತಿದಿನ ಪಾರ್ವತಿ ಪವಿತ್ರ ಭಸ್ಮವನ್ನು ಶಿವನ ಪೂಜೆಗೆ ತರುತ್ತಿದ್ದಳು. ಒಂದು ದಿನ ಅವಳಿಂದ ಅಚಾತುರ್ಯವಾಗಿ ಮಣ್ಣು ಹಾಗೂ ಕಲ್ಲುಗಳಿಂದ ಕೂಡಿದ ಭಸ್ಮ ಶಿವನಿಗೆ ನೀಡುವಂತಾದಾಗ ಶಿವನು ಕೋಪಗೊಂಡು ಆ ಭಸ್ಮವನ್ನು ಎಸೆದು ಬಿಡುತ್ತಾನೆ. ಆ ಭಸ್ಮದಿಂದ ಭಯಾನಕ ರಾಕ್ಷಸ ಭಸ್ಮಾಸುರ, ಅಂದರೆ ಭಸ್ಮದಿಂದ ಜನಿಸಿದವ ಎಂದರ್ಥ, ಆತ ಜನಿಸುತ್ತಾನೆ. ಜಗತ್ತಿನವರು ಒಪ್ಪಿಕೊಳ್ಳದ ಕಾರಣ ತಾನು ಶಕ್ತಿಶಾಲಿ ಎಂದು ತೋರಿಸಿಕೊಳ್ಳಲು ಶಿವನಿಗೆ ನಾನು ಯಾರ ತಲೆಯ ಮೇಲೆ ಕೈ ಇಟ್ಟರೂ ಅವರು ಭಸ್ಮವಾಗಬೇಕು ಎಂದು ವರವನ್ನು ಬೇಡುತ್ತಾನೆ. ದಯೆಯಿಂದ ಶಿವ ವರವನ್ನು ನೀಡಿ ಅರ್ಥವಿಲ್ಲದಂತೆ ದುರ್ಬಳಕೆ ಮಾಡಬಾರದೆಂದು ಎಚ್ಚರಿಸುತ್ತಾನೆ. ಆದರೆ ಭಸ್ಮಾಸುರ ಅಹಂಕಾರದಿಂದ ಜಗತ್ತಿನ ಸಕಲ ಜೀವಿಗಳಿಗೆ ಕಿರುಕುಳ ನೀಡಿದ್ದಲ್ಲದೆ ಸ್ವರ್ಗಲೋಕದ ಇಂದ್ರನ ತಲೆಯ ಮೇಲೂ ಕೈ ಇಡಲು ಹೊರಟಾಗ ಹೆದರಿದ ಇಂದ್ರನು ವಿಷ್ಣುವಿನ ಬಳಿ ಓಡುತ್ತಾನೆ. ವಿಷ್ಣು ಮೋಹಿನಿ ಎಂಬ ಅತಿ ಮೋಹಕ ಸ್ತ್ರೀ ವೇಷ ಧರಿಸಿ ಭಸ್ಮಾಸುರನು ಮೋಹಿನಿಯ ರೂಪಕ್ಕೆ ಆಕರ್ಷಿತನಾಗುವಂತೆ ಮಾಡುತ್ತಾನೆ. ಭಸ್ಮಾಸುರ ಮೋಹಿನಿಯನ್ನು ಮದುವೆಯಾಗಲು ಕೇಳಿದಾಗ ಒಪ್ಪಿಕೊಂಡ ಮೋಹಿನಿ ಒಂದು ಷರತ್ತನ್ನು ವಿಧಿಸುತ್ತಾಳೆ.
ಅವಳ ನೃತ್ಯದ ಎಲ್ಲ ಚಹರೆಯನ್ನು ಅವನು ಅನುಸರಿಸಬೇಕು ಎಂಬುದು ನೃತ್ಯ ಆರಂಭವಾಗಿ ಮೋಹಿನಿ ತಾನು ಕೈ ತಲೆಗೆ ಇಡುವ ನೃತ್ಯವನ್ನು ಮಾಡಿದಾಗ ಭಸ್ಮಾಸುರ ಅದನ್ನೇ ಅನುಸರಿಸಿ ತನ್ನ ಪವಿತ್ರವಾದ ವರದ ಕಾರಣವಾಗಿ ತಾನೇ ಭಸ್ಮವಾಗುತ್ತಾನೆ. ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗೆರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾಣತನಾಗೆ ಕವಿಗಳ ಸಂದಣಿಗೆ ಬಲಬಂದು ಬೀಳುವಿನಿ ಕಥಾಮೃತವಾಯ್ ಇತರ ಜತಾತ್ರಿಯೋಳು ಇತರ ಜತಾತ್ರಿಯೋಳು ಒಂದಿನ ಪ್ರತಿವಾಸ ಪ್ರದೋಷ ಸಮಯದಿ ಚಿತ್ತಗರುಷಿತನಾಗಿ ತಾಂಡವ ಕೈಯುತ್ತಿರಲು ತೊಡಗಿದನಾಕ್ಷಣ ತಾಂಡವನರ್ತನ ಕೊಡವಿಸುರಾರ್ಜಿತ ಶಿಖಿನಯನ ಪ್ರತ್ಯಂಗದಿನದಿ ತೊಡಗಿದನಾಕ್ಷಣ ತಾಂಡವನರ್ತನ ಕೊಡವಿಸುರಾರ್ಜಿತ ಶಿಖಿನಯನ ನಮಃ ಶಿವಾಯ ನಮಃ ಶಿವಾಯ ಪ್ರತಿಂಬದಿನದಿ ನಮಃ ಶಿವಾಯ ಸರ್ವೇಶ್ವರಾಯ
ನದಿ ವಿಸ್ಮಯ ಚರಿತ್ರೆ ವಿಸ್ಮಯ ಚರಿತ್ರೆ ಸುಪವಿತ್ರ ಗಂಭೀರ ವಿಸ್ಮಯ ಚರಿತ್ರೆ ಸುಪವಿತ್ರ ಗಂಭೀರ ಭಸ್ಮವನು ತಾತಾರೆ ಸಾರೆ ಶೃಂಗಾರೆ ಭಸ್ಮವನು ತಾತಾರೆ ಸಾರೆ ಶೃಂಗಾರೆ ವಿಸ್ಮಯ ಚರಿತ್ರೆ ಸುಪವಿತ್ರೆ ಗಂಭೀರ ಭಸ್ಮವನು ತಾತಾರೆ ಸಾರೆ ಶೃಂಗಾರೆ ಭಸ್ಮವನು ತಾತಾರೆ ಸಾರೆ ಶೃಂಗಾರೆ ಕಾಲವು ಬಂತು ನೋಡು ನೀನಿಂತು ಕ್ಲಪ್ತ ಕಾಲವು ಬಂತು ನೋಡು ನೀನಿಂತು ತಪ್ತನಾಗುವೆ ಭಸ್ಮ ಬಳಿದು ಮುದವಾಂತು ತೃಪ್ತನಾಗುವೆ ಭಸ್ಮ ಬಳಿದು ಮುದವಾಂತು ಭಸ್ಮ ಬಳಿದು ಮುದವಾಂತೋ ಇದೀಗ ವಾಸ ಮಾಡುತ್ತಿರುವ ನಾವು ನಮ್ಮ ಮೂಲ ಅಥವಾ ನಮ್ಮ ಇತಿಹಾಸ ಈ ರಜತಗಿರಿಯಲ್ಲ. ಆದಿಮಾಯೆಯಿಂದ ಹುಟ್ಟಿದಂತಹ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮಕ್ಕಳು ಮೂಲ ಸ್ವರೂಪದಲ್ಲಿ ನೀನೂ ಸಹ ಆದಿಮಾಯಿ. ಇಂತಹ ಹುಟ್ಟನ್ನು ಪಡೆದ ನಾವು ಮೂವರಲ್ಲಿ ನನ್ನ ಕೆಲಸ ಲಯಕರ್ತನದು. ಸೃಷ್ಟಿಯೊಬ್ಬನಿಗೆ, ಪಾಲನೆ ಒಬ್ಬನಿಗೆ, ನನ್ನ ಪಾಲಿಗೆ ಲಯ. ಲಯ ಎಂದಾಕ್ಷಣ ಏನು ಸಾಯಿಸುವುದು ಕೊಲ್ಲುವುದು ಅಂತಲೇ ಅರ್ಥ ಅಲ್ಲವಲ್ಲ. ಲಯ ಅಂದರೆ ಅದು ಪರಿವರ್ತನೆಯೂ ಹೌದು, ಕಾಪಾಡುವುದು ಎಂಬುದಾಗಿ ಅರ್ಥ. ಹಾಗೂ ಅರ್ಥ ಆಗ್ತದೆ. ಲಯ ಹಿಡ್ಕೊಳ್ಳುದು ಅಂತ ಹೇಳುದಿಲ್ಲ ಅಲ್ವಾ? ಹಾಲಾದ್ರೂ ಹಾಲು ಅದು ಮೊಸರಾಗುವುದಿದೆ, ಬೆಣ್ಣೆ ತುಪ್ಪ ಆಗುವುದಿದೆ. ಇದರ ಅರ್ಥ ಹಾಲು ನಾಶ ಆಯಿತು ಎಂದಲ್ಲ, ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಹೋಯಿತು ಅಂತ. ಇಡೀ ಜಗತ್ತಿನಲ್ಲಿ ಶಾಶ್ವತವಾದುದು ಪರಿವರ್ತನೆ ಮಾತ್ರ, ಸರಿ ಅಲ್ಲವೇ? ಲಯವನ್ನು ನಾವು ಹೀಗೆ ಅರ್ಥೈಸಿ ನನ್ನ ವ್ಯಕ್ತಿತ್ವವನ್ನು ಉದಾಹರಿಸಬಹುದಾದ್ರೆ, ನೀನಾದರೂ ಸಾಮಾನ್ಯದವಳು. ನಿನ್ನ ಬಗ್ಗೆ, ನಿನ್ನ ಚರಿತ್ರೆಯನ್ನು ನಾವು ತಿಳಿದರೆ ವಿಸ್ಮಯ ಚರಿತ್ರೆ ನೀನು. ಏನದು? ಯಾಕೆ? ನೀನು ಒಂದು ಕಾಲದಲ್ಲಿ ನೀನೊಂದು ಕಾಲದಲ್ಲಿ ದಕ್ಷಿಣ ಮಗಳಾಗಿ ದಾಕ್ಷಾಯಿಣಿಯಾದವಳು, ನಂತರ ನನ್ನನ್ನು ಸಂಧಿಸಿದವಳು. ನಾವಿಬ್ಬರು ಮದುವೆಯಾಗಿದ್ದಾಗ ಒಂದು ಕಾರಣಾಂತರದಿಂದ ನೀನು ನಿನ್ನ ದೇಹತ್ಯಾಗವನ್ನು ಮಾಡಬೇಕಾಗಿ ಬಂತು. ಹೌದು. ಆ ನಂತರ
ಮತ್ತೆ ನೀನು ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ನನ್ನನ್ನು ಸೇರಿಕೊಂಡದ್ದಲ್ವೇ? ಹೌದು. ಇದು ನಿನ್ನ ವಿಸ್ಮಯ ಚರಿತ್ರೆಯ ಒಂದು ಉದಾಹರಣೆ. ಆದರೆ ಇನ್ನು ಸಮುದ್ರ ಮತದ ಕಾಲದಲ್ಲಿ ರಕ್ಕಸರು ಮತ್ತು ದೇವತೆಗಳು ಮೇರು ಪರ್ವತವನ್ನ ಕಟ್ಟಿ ಹಾವಿನಿಂದ ಕಟ್ಟಿ ಕಡೆಯುತ್ತಿದ್ದ ಕಾಲದಲ್ಲಿ ಸುವಸ್ತುಗಳಿಗಿಂತ ಮೊದಲಾಗಿ ವಿಷ ಉಕ್ಕಿ ಬಂದದ್ದು. ಆ ವಿಷ ಜಗತ್ತನ್ನು ವ್ಯಾಪಿಸಿ ನಾಶ ಮಾಡದೇ ಇರಲಿ ಎನ್ನುವ ಕಾರಣಕ್ಕೆ ಅದನ್ನು ಈ ಈಶ್ವರ ಕುಡಿದಾಗ ಅವನ ದೇಹಕ್ಕೆ ಅದು ಪಸರಿಸದಿರಲಿ ಎಂದು ನೀನು ನನ್ನ ಗಂಟಲನ್ನು ಒತ್ತಿದೆ. ನಾನು ನೀಲಕಂಠನಾದೆ. ಹೌದು ಸ್ವಾಮಿ, ನಾನು ಗಂಟನ್ನು ಒತ್ತಿದೆ ಅಂತ ಉಳಿದ ಹೆಂಗಸರು ಗಂಟಲು ಒತ್ತಬಾರದು. ಮತ್ತೆ ಗಂಡಿನಿಂದ ಉಳಿದ ಗಂಡಸರ ಹೆಸರು ಈಶ್ವರ ಇದ್ರು, ಅವರು ಅವರ ಗಂಟಲನ್ನು ಒತ್ತಬಾರದು. ಅದೇ ರೀತಿಯಾಗಿ ಹೆಂಡತಿ ಗಂಟಲು ಒತ್ತಿದಾಗ ಬೇರೆ ಹೆಸರು ಬರ್ತದೆ ಅಂತ ಒತ್ತಿದ್ರೆ ಹೆಂಡತಿ ವಿಧವೆ ಆಗ್ತಾಳೆ, ಗಂಟ ಶವ ಆಗ್ತಾನೆ, ನೀಲಕಂಠ ಅಲ್ಲಿ ಮೇಲೆ ನೋಡಿ ಅಯ್ಯೋ ನಾನೇನು ಮಾಡ್ಲಿ ಅಂತಾನೆ ಅಲ್ವೇ? ಹೀಗೆ ಇನ್ನು ಆದಿಮಾಯಿಯಾದಂತ ನೀನು ರಕ್ತಬೀಜಾಸುರನ ಆ ಸಂದರ್ಭದಲ್ಲಿ ರಕ್ತಬೀಜಾಸುರನ ಪ್ರತಿಯೊಂದು ರಕ್ತದ ಕಣ ನೆಲಕ್ಕೆ ಬಿದ್ದಾಗ ಇನ್ನೊಬ್ಬ ರಾಕ್ಷಸ ಅಲ್ಲಿ ಹುಟ್ಟಿ ಬರುತ್ತಿದ್ದ ಕಾಲದಲ್ಲಿ ಅವನನ್ನ ವಧಿಸುವುದಕ್ಕಾಗಿ ಸಿಂಹ ವಾಹಿನಿಯಾಗಿ ನಾಲಿಗೆಯನ್ನ ಹೊರಚಾಚಿ ಆ ರಕ್ತ ಕೆಳಬೀಳದಂತೆ ನೀನು ತಡೆದವಳು, ರಕ್ತಬೀಜಾಸುರನ ವಧೆಗೂ ಕಾರಣ ಆದವಳು ನೀನು ಅಲ್ವೇ? ಈ ಕಾರಣಕ್ಕಾಗಿ ನಿನ್ನನ್ನು ಬರೇ ಶಂಕರನ ಹೆಂಡತಿ ಪರಮೇಶ್ವರನ ಮಡದಿ ಎನ್ನುವುದಕ್ಕಿಂತ ವಿಸ್ಮಯ ಚರಿತ್ರೆಯಾದ ಪಾರ್ವತಿಯೇ ನೀನು ಅಲ್ವೇ? ನಾವು ಮಾತಾಡ್ತಾ ಹೊತ್ತು ಕಳೆದದ್ದೇ ಗೊತ್ತಾಗ್ಲಿಲ್ಲ ನೋಡು. ಕೆಲವೊಮ್ಮೆ ಹಾಗೆ ಆಗ್ತದೆ ಅಲ್ಲ, ಮಾತಾಡುವಾಗ ಹೊತ್ತು ಹೋಗಿದ್ದೇ ಗೊತ್ತಾಗುದು. ಹೌದು, ಹೊತ್ತು ಹೋಗಿದ್ದೇ ಗೊತ್ತಾಗಿಲ್ಲ, ಕಳೆದ ಮೇಲೆ ಗೊತ್ತಾಗುದು ಎಷ್ಟು ಕಳೆದಿತ್ತು ಅಂತ. ಸಪ್ತ ಕಾಲ ಹೌದು ಅಲ್ವೇ? ಈ ನನ್ನ ಅಭ್ಯಾಸ ನಿನಗಂತೂ ಗೊತ್ತೇ ಇದೆ. ಸಂಧ್ಯಾ ಕಾಲದಲ್ಲಿ ನೀವು ಭಸ್ಮ ಲೇಪನ ಮಾಡಿಕೊಳ್ಳುವುದಲ್ವೇ? ಅಲ್ಲವೇ? ತ್ರಿಸಂಧ್ಯಾ 3 ಬಾರಿ ದಿನಕ್ಕೆ ನೀನು ಭಸ್ಮವನ್ನು ತರುವವಳು, ನಾನು ಲೇಪಿಸಿಕೊಳ್ಳುವವನು. ಈಗ ತಡ ಆಗ್ತಾ ಇದೆ, ಬೇಗ ಹೋಗಿ ನೀನು ಭಸ್ಮ ತರಬೇಕಲ್ಲ. ನೀನು ಖಂಡಿತ ತರ್ತೇನೆ ಸ್ವಾಮಿ. ಒಂದು ಎಚ್ಚರಿಕೆ, ಏನು? ಭಸ್ಮವನ್ನು ನೀನು ತರಬಹುದು, ಆದ್ರೆ ಆ ಭಸ್ಮದಲ್ಲಿ ಯಾವ ಕಸ, ಯಾವ ಕಡ್ಡಿ, ಯಾವ ಕಲ್ಲು ಯಾವುದು ಇರಬಾರದು. ಶುದ್ಧ ಭಸ್ಮ ತಂದು ಕೊಡ್ಬೇಕು ನೀನು. ಹೊಲಸಾದ ವಸ್ತುಗಳು ಭಸ್ಮಗಳು ಇರಬಾರದು, ಏನೂ ಇರಬಾರದು. ಮದುವೆಯಾಗಿ ಇಷ್ಟು ಕಾಲ ಆಯ್ತು, ನಾನು ನಿತ್ಯವೂ ಭಸ್ಮವನ್ನು ತಂದು ಕೊಡ್ತಾ ಇದ್ದವಳು. ಯಾವತ್ತು ನೀವು ಹೀಗೆ ಹೇಳಿದ್ದಿಲ್ಲ, ಇವತ್ತು ಮಾತ್ರ ಯಾಕೆ ಹಾಗೆ ಹೇಳುದು? ಅಲ್ಲ, ಇವತ್ತು ಇಷ್ಟು ಮಾತಾಡಿದ್ದು ಇಲ್ಲ. ನಾನು ಇಷ್ಟು ಮಾತಾಡಿ ನೀನು ಇಲ್ಲೇ ಇದೆಯಲ್ಲ, ಮತ್ತೆ ಅವಸರವಾಗಿ ನೀನು ಹೋಗಿ ಮತ್ತೆ ಈಗ ತರುವುದ್ರೊಳಗೆ ಈಗ ಒಮ್ಮೊಮ್ಮೆ ಆಗ್ತದೆ ಆ ಅವಸರದಲ್ಲಿ ಅಲ್ವಾ? ಅವಸರ ಆದ್ರೂ ಶುದ್ಧ ತರುವುದೇ ಇಲ್ಲ ನಾವು. ಆ ನಂಬಿಕೆ ನನಗೆ. ಗಂಡ ತಂದಿಟ್ಟಿದ್ದಾದ್ರೂ ಶುದ್ಧ ಮಾಡಿ ಹೆಣ್ಣು ಬಳಸ್ಕೊಳ್ತಾಳೆ ಅಲ್ವಾ? ಅಂತಲ್ಲಿ ಹೆಣ್ಣೆ ತರುದ್ರೆ ಶುದ್ಧವನ್ನು ತರ್ತಾಳೆ. ಶುದ್ಧವನ್ನು ತರ್ತಾಳೆ, ಶುದ್ಧವನ್ನು ತಾ ಎಂದು. ಅಮ್ಮಮ್ಮ ಈ ಗಂಡ ತರುವ ಅಕ್ಕಿಯಲ್ಲಿ ಎಷ್ಟು ಕಲ್ಲಿರುವುದಿಲ್ಲ ಅಲ್ವಾ? ಹೌದು, ಅದಕ್ಕಾಗಿ ಈಗ ನೀನು ಹಾಗಾಗಿ ನೀನು ಬೂದಿಲಿ ಕಲ್ಲು ಸೇರಿಸಬೇಡ. ಸೇರಿಸುದ ಸರಿ, ಇರುವುದೇ ಇಲ್ಲ. ಖಂಡಿತ ಇಂದುದರ ನಿಂದೆಂದುದಗೆ ರಾಗೆಂದು ಮುಗಿಲೇಸೆಂದು ತಾನೇ ತಂದು ತಡಬಹುದೆಂದು ಕೊಂದು ಗಂಧರ ಗಂದು ನೀಡಲು ಮುಟ್ಟವಿಸಿದ ಕಶ್ಮಲೋ ಬೆಟ್ಟ ಕುಮಾರಿಗೆ ಗಿರೀಶ ತೋರಿಸುತ್ತಾಗ ಕೆಟ್ಟ ವಿಕಲ್ಪಗಳ್ಯಾವವು ಹುಟ್ಟಲಿದೆ ತನಗೆಂದು ಪೇಳಿದನು. ನಾನೊಲ್ಲೆ 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 ನಲ್ಲೆ ನಾನೊಲ್ಲೆ 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 ನಲ್ಲೆ ನಾನೊಲ್ಲೆ 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 ನಲ್ಲೆ ಏನೋ ಭಸ್ಮದಿ ತೋರುವುದು ಹೊಲಸಲ್ಲೇ ಏನೋ ಭಸ್ಮದಿ ತೋರುವುದು ಹೊಲಸಲ್ಲಿ ಹಾಳೆಸಗಿದೆಯಲ್ಲೇ ಇಂತಿರ್ಪುದು ಕಲ್ಲೆ ಹಾಳೆಸಗಿದೆಯಲ್ಲೇ ಇಂತಿರ್ಪುದು ಕಲ್ಲೇ.
ಬೋಧಿಸಲಾಗಿರ್ಪೆ ಮೊದಲಾಗಿ ನಿನಗೆ ನಾ ಬೋಧಿಸಲಾಗಿರ್ಪೆ ಮೊದಲಾಗಿ ನಿನಗೆ ಶೋಧಿಸಲಾರದೆ ತಂದಿದ್ದೆಯನಗೆ ಶೋಧಿಸಲಾರದೆ ತಂದಿದ್ದೆಯನಗೆ ಲೇಪಿಸಲಾರೆ ಮೈಗೆ ಬಿಸಾಡುವೆ ಕೆಳಗೆ ಲೇಪಿಸಲಾರೆ ಮೈಗೆ ಬಿಸಾಡುವೆ ಕೆಳಗೆ ಏನು ಬದ್ಮದಿ ತೋರು ಒಲ್ಲೆ ಒಲ್ಲೆ ಅಂತ ಹೇಳುದಲ್ಲ ಸ್ವಾಮಿ, ಮಾ ನಲ್ಲೇ ಹೊಚ್ಕೊಳ್ತೇನೆ ಅಂತ ಹೊಚ್ಕೊಳ್ಳಿ. ನಲ್ಲೆ ನಲ್ಲೆ ಭಸ್ಮದಲ್ಲಿ ಕಲ್ಲೆ ಸೇರಿಸಿದಾಗ ಒಳ್ಳೆ ಅನ್ನಲೇಬೇಕು ಮತ್ತೆ ಹಚ್ಚಿಕೊಳ್ಳೋದಲ್ಲ ಮತ್ತಿನ್ನೇನು. ಇದೋ ನೀನು ನಾನು ಎಚ್ಚರಿಸಿದ್ದೆ ಸಂಧ್ಯಾ ಕಾಲ ಹಾ ಹೊತ್ತು ಕಳೆದು ಹೋಗ್ತೇವೆ ಸ್ವಾಮಿ, ಬೇಗ ನಾಡ್ತೀರಾ? ನಿಲ್ಲು ನಿಲ್ಲು ನಿಲ್ಲು. ನೀನು ತಂದದ್ದನ್ನ ಹೇಗಾದ್ರೂ ಇಲ್ಲಿ ಅದು ದಾಟಿ ಹೋಗ್ಬೇಕಂತ ಹಾಗೆಲ್ಲ ಹೇಳಬೇಡ. ಹೇಗಾದ್ರೂ ನಾನು ಪರೀಕ್ಷೆ ಮಾಡಿ ನೋಡಿದ್ದೇನೆ. ಭಸ್ಮವನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಕಲ್ಮಶ ಇದೆ. ಸಾಧ್ಯ ಇಲ್ಲ ಸಾಧ್ಯ ಇಲ್ಲ. ಇದನ್ನು ಅಭಿಮಂತ್ರಿಸಿ ಆಗಿದೆ. ವಿಕಲ್ಪ ಬರಬಹುದು, ಆದ್ರೆ ಹಚ್ಚಿಕೊಳ್ಳಿಕ್ ಸಾಧ್ಯ ಇಲ್ಲ. ಏನ್ ಮಾಡ್ತೀರಿ ಈಗ? ಬಿಸಾಡ್ತೇನೆ ಇದನ್ನ. ಇಂದೆಂದು ಭಸ್ಮವ ಚದುರು ಒಳ್ಟರುಳು ಇಂದೆಂದು ಭಸ್ಮವ ಚದುರು ಅಷ್ಟರುಳು ಕಾಂತೆಯು ತಡೆದು ವಲ್ಲಭಗೆ ಹೇಳಿದಳು ಭಸ್ಮವ ಕೆಳಗಿಡಲು ತಪ್ಪುದು ಕೆಡುಕುಗಳು ಕಾಂತೆಯು ತಡೆದು ವಲ್ಲಭಗೆ ಬೇಳಿದಳು ಭಸ್ಮವ ಕೆಳಗಿಡಲು ತಪ್ಪುದು ಕೆಡುಕುಗಳು ಬಿಸಾಡಬೇಡಿ ವಲ್ಲಭ. ಭಸ್ಮವನ್ನು ಅಭಿಮಂತ್ರಣ ಮಾಡಿ ಆಗಿದೆ. ಮಂತ್ರಿಸಿದಂತ ಭಸ್ಮ ಇದು. ಭಸ್ಮದ ಒಂದೊಂದು ಕಣವೂ ಜೀವಂತವಾಗಿದೆ. ಈಗ ಹಾಗೊಮ್ಮೆ ನೀವು ನೆಲಕ್ಕೆ ಬಿಸಾಡಿದ್ರಿ ಅಂತಾದ್ರೆ ಅದರಿಂದ ಕೆಟ್ಟದ್ದೇ ಆಗ್ತದೆ ಸ್ವಾಮಿ. ನೀವು ಲೋಕದಲ್ಲಿ ದೇವ ಅಂತ ಕರೆಸಿಕೊಂಡವರು, ನಿಮ್ಮಿಂದ ಲೋಕಕ್ಕೆ ಕೆಟ್ಟದ್ದು ಆಗಬಾರದು ತಾನೆ. ಲೋಕಕ್ಕೆ ಒಳಿತನ್ನು ಉಂಟು ಮಾಡಬೇಕು. ಶುಭಂಕರೋತಿ ಇತಿ ಶಂಕರ. ಶಂಕರ ನೀವು, ನಾನಲ್ಲ. ನೀವು ನೆನಪಿಟ್ಕೊಳ್ಳಿ. ಹಾಗಾಗಿ ಹೇಳುದು, ಬಿಸಾಡುವಾಗ ಜಾಗ್ರತೆ ಮಾಡ್ಕೊಳ್ಳಿ ಸ್ವಾಮಿ. ಬೇಡ, ಹಾಗನ್ನ ಬಿಸಾಡಿದ್ರೆ ಕೆಟ್ಟ ವಿಕಲ್ಪಗಳೇ ಹುಟ್ಟಿಕೊಳ್ತವೆ. ಶಂಕರನು ಕೇಳಲಾಗಿ ಮಾತು ಭಸ್ಮವನ್ನು ಕಿರುದೂರ ಚಲಿಸಲಿಕ್ಕೆ ಕಂಡು ಭಸ್ಮಾಸುರನು ಧೈರ್ಯವ ಕೊಂಡು ಸೂರ್ತನು ಮೈಕೋ ಇಲ್ಲವೋ ಹಿಂಡುವಿನ ರಘುತವನು ಕೊಂಡು ಬಿಡುವೆನು
ದಾನವನು ಮೇಲ್ವಾಯುತ್ತಿರೇ ಪಂಚಾನನನು ದಿಟಗೈದ ಸುಜ್ಞಾನದಲ್ಲಿ ನಾನೊಗೆದ ಭಸ್ಮದಿಂದಲೇ ಜನಿಸಿಗನು ಆನಲಾರದೆ ಆನಲಾರದೆ ಹಸುತ್ರಶಯ ದುಮ್ಮಾನದಲ್ಲಿ ಬಗನು ಎನ್ನುತ್ತ ನಿಧಾನದಲ್ಲಿ ದೈತ್ಯನ ಹಸಿವ ಮಾಡಿಸಿದ ಅಯ್ಯೋ ಹೆದರಬೇಡ, ನಮ್ಮ ಮಗ ಈಗಷ್ಟೇ ಹುಟ್ಟಿದ ನಮ್ಮ ಮಗ. ಹೆದರಬೇಡ, ಹೆದರಬೇಡ. ನೋಡು, ಅದು ಹಾಗೆ ಗಂಡಸರಿ ಮಕ್ಕಳು ಹುಟ್ಟರು ಹೀಗೆ ಆಗುದು. ಇದು ಗಂಡಸರು ಹೆಂಗಸರು ಜೊತೆಗಿರುವಾಗ ಹುಟ್ಟಿದ ಮಗು. ಇದು ಗಂಡು ಹೆಣ್ಣು ಜೊತೆಗಿರುವಾಗ ಹುಟ್ಟಿದ್ದು. ಯಾವ ಹೆಣ್ಣೆತ್ತು ಮಗನು ಹೀಗೆ ಕೂಗುದಿಲ್ಲ ತಲೆಕೈ ಮಾಡ್ಕೊಂಡು ಈಗ ಬಡ್ದಿರ್ಬೇಕು. ಹೌದಪ್ಪ, ಇದು ಗಂಡಸರು ಹುಟ್ಟಿದ್ರೆ ನೋಡಿ ಇಷ್ಟು ದೊಡ್ಡ ಮಕ್ಕಳು ಈಗಷ್ಟೇ ಹುಟ್ಟಿದ ಮಕ್ಕಳು. ಅಲ್ಲ, ನಿನಗಾದ್ರೂ ಒಂದು ಅನುಭವ ಇರ್ಬೇಕಲ್ಲ. ಅವು ಆ ಕಿಟಾರನ ಕಿರಿಚುವುದು ಆರೋಗ್ಯದ ಲಕ್ಷಣ. ಯಾರಾದ್ರೂ ವೈದ್ಯರ ಹತ್ರ ಕೇಳು ನೀನು. ಹಾಗೆ ಕಿರ್ಚಿದೆ ಇದ್ರೆ ಹೋಗಿ ಚೂಟುದಿದೆ ಅದಕ್ಕೆ. ಇದು ನೋಡಿ, ಹುಟ್ಟಿದ ಕೂಲಿ ಹೇಗೆ ಬೊಬ್ಬೆ ಬೊಬ್ಬೆ ಹಿಡ್ತಾ ಇದ್ದಾನೆ ಅವನು. ಅವನಿಗೆ ಹುಟ್ಟಿದ ತಕ್ಷಣ ಹೀಗೆಲ್ಲ ಮಾಡಿ ವೈದ್ಯ ಚುಚ್ಚು ಬಂದ್ಕೊಂಡು ಕುಲ್ಲಾಗ್ಬಿಡ್ತಾನೆ. ಹಾಗಲ್ಲ, ಅವನಿಗೆ ಹಸುವೆ ಆಗಿದೆ. ಅವನ ಹಸುವೆ ನೀಗಬೇಕ ನನಗೆ. ನೋಡೀಗ, ನೋಡು ನೋಡು ನೋಡು, ಮತ್ತು ಉಂಟು ನಮ್ಮ ಹತ್ರ. ಹೇಗೆ ಹೇಗೆ ಇದು ನಾವೆತ್ತಿದ್ದಾದ್ರೆ ಹಸಿವಾಗ್ತದೆ ನಮ್ಗೆ ಗೊತ್ತಾಗ್ತದೆ. ನೀವೆತ್ತಿದ್ದಾದ್ರೆ ನಿಮ್ಗೆ ಸರಿ ಗೊತ್ತಾಗ್ತದೆ ಹಸಿವಾಗ್ತದೆ. ನೋಡು ಎಷ್ಟು. ಇದು ನಟಶೇಖರ ಪಡೆದ ಮಗ. ಹೌದು, ಮತ್ತೆ ಹೊಟ್ಟೆ ತುಂಬಿದ ತಕ್ಷಣ ಸಂಗೀತ ಅಭ್ಯಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಲ್ಲ. ಈ ಏನು ಗೊತ್ತಾ ನಿನಗೆ? ಹೊಟ್ಟೆ ಹಸಿವೇನೋ ನೀಗಿತು. ಇದೀಗ ಅವನಿಗೆ ಆಗ್ತಾ ಇರೋದು ಜ್ಞಾನದ ಹಸಿವು. ಅಕ್ಷರ ಸಂಚಾರ ಆಗಬೇಕು ನಾಲಿಗೆಯಲ್ಲಿ. ಈಗ ನೋಡಿ, ನೀನು ನೋಡ್ತಾ ಇರೋ ಹೇಗೆ ಯೋಗ್ಯ ಆಯ್ತು ನಿಮ್ಗೆ. ಅಲ್ಲ, ಮತ್ತೆ ಹೀಗಿನ ಮಕ್ಕಳು ಪಡೆದ್ರೆ ಹಾಗೆ ಆಗುದೇ. ನೋಡು ನೋಡು ಹೇಗೆ ನೋಡೋದು. ಅಪ್ಪನಿಗೆ ಇರುವುದೇ ಅವರು ಅಂತ. ಅದು ಬಂಡೆಕಲ್ಲಿಗೆ ಪ್ರತಿಧ್ವನಿ ಹೊಡೆದ ಹಾಗೆ. ಮಾತು ಹೇಳಿಕೊಡ್ಬೇಕಲ್ಲ ನಾವು. ಹೇಳಿಕೊಡಿ ಅಲ್ವಾ? ನಾನು ಯಾವಕ್ಕೂ ಬರೋದು, ನೀವು ಹೇಳಿಕೊಡಿಲ್ಲ. ನೀನ್ ನೋಡು ನೋಡು ಮಕ್ಕಳ ಪಾಲನೆ ಹೇಗಂತ ನೀನ್ ನೋಡಿ ಕಲಿಬೇಕು ಇವತ್ತು ನೀನು. ನಮಗೆ ಪೋಷಣೆ ಗೊತ್ತುಂಟು, ಪಾಲನೆ ಗೊತ್ತಿಲ್ಲ. ಮಾಡಿ ಮಾಡಿ ಏನು ಗೊತ್ತಿಲ್ಲ ನೋಡು. ಇಲ್ಲಿ ಕೇಳು. ನಾನು ನೀನು ಏನು ಸ್ವಂತಿಕೆ ಉಂಟು ಮತ್ತೆ ಬರೇ ಹೇಳಿಕೊಟ್ಟಿದ್ರು ಅಲ್ಲ ಬಂಡವಾಳ. ನೋಡು ನೋಡು, ಸ್ವಂತಿಕೆ ಅಲ್ಲ, ಅಧಿಕ ಪ್ರಸಂಗಿ ಉಂಟು. ಹಾಗಲ್ಲ, ಮಕ್ಕಳಲ್ಲ. ಮತ್ತೆ ಅಪ್ಪನಲ್ಲ ಏನು ಕೇಳುದಂತದ್ದು. ಮಕ್ಕಳಿಗೆ ಆಯ್ತು ನೀವು ಹೇಳ್ಕೊಳ್ಳಿ. ನಾನು ನಿನ್ನ ಅಪ್ಪ. ನಾನು ನಿನ್ನ ಅಪ್ಪ. ಓ, ನಾನು ನಿನ್ನ ಅಪ್ಪ. ಹಾಗಲ್ವ ಹಾಗಲ್ವ ಹಾಗಲ್ವೋ ಹಾಗಲ್ವೋ ಹಾಗಲ್ದ. ಹೌದೇ? ನೀನು ನನ್ನ ಮಗ. ಈಗ ಸರಿ ಆಗ್ತದೆ. ನೀನು ನನ್ನ ಮಗ, ಅಯ್ಯೋ, ನಾನು ನಿನ್ನ ಅಪ್ಪ, ನೀನು ನನ್ನ ಮಗ. ಮಗ ಆಗ ಮಗನ್ ಹುಟ್ಟಿಸ್ಬಿಟ್ರು ನೀವು. ನಾನು ನಿನ್ನ ಮಗ, ನೀನು ನನ್ನ ಅಪ್ಪ. ನಾನು ನಿನ್ನ ಮಗ, ನೀನು ನನ್ನ ಅಪ್ಪ. ನೋಡ, ನಾನು ನಿನ್ನ ಮಗ, ನೀನು ನನ್ನ ಅಪ್ಪ. ಹೇಗೆ ಅಪ್ಪ ಅಪ್ಪ ಅಪ್ಪ.
ಒಳ್ಳೇದಾಗ್ಲಿ ಮಗಳೇ, ಒಳ್ಳೇದಾಗ್ಲಿ. ಅಪ್ಪ ಇವ್ಯಾರು ಇವ್ಯಾರು ಅವ ಅಲ್ಲ ನನ್ನನ್ನೇ ನೋಡ್ತಾ ಇದ್ದಾನೆ. ಅವ ಹಾಗೆ ಹೋಗ್ಲಾ? ನಿನ್ನ ಮೇಲೆ ಕಂಡಿದೆ ಅವನಿಗೊಂದು. ಅವ ಅಲ್ಲ. ಶಬಾಷ್. ಅದೇ ನಿನ್ನನ್ನು ಎತ್ತಿರಿಸಿ ಬಿಟ್ಟ ಮಗ. ನನ್ನ ಮಗ ಅಲ್ವೇನೆ, ನನ್ನ ಮಗ ನೋಡು. ಯಾರು ಅವ ಯಾರು ಅವ ಅಲ್ಲ, ಅವಳು ಅವಳು ಯಾವಳು? ಅವಳು ಇಲ್ಲ ನೋಡು. ಯಾರವಳು? ಅವನು ಅವನಿಗೆ ಲಿಂಗ ಪ್ರಿಯದ ಭೇದ ಗೊತ್ತಿಲ್ಲ. ಹೇಳ್ತಾ ಇದ್ದೆ, ಹೇಳ್ಕೊಡಿ. ಗಡಿಬಿಡಿ ಮಾಡಿ ಎಲ್ಲ ಒಂದೇ ಸಲ. ತಡಿ, ಸಮಾಧಾನ, ಮಕ್ಕಳ ಯಾವ ಜಾತಿ ಮಕ್ಕಳು ಅಮ್ಮ ದೇವರೇ. ಅವನು ಪುಲ್ಲಿಂಗ, ಅವಳು ಸ್ತ್ರೀಲಿಂಗ. ಅವನು ಪುಲ್ಲಿಂಗ, ಇದು ಸ್ತ್ರೀಲಿಂಗ. ಇದು ಸ್ತ್ರೀಲಿಂಗ ಹೆಣ್ಣು. ಅವಳು ನಿನ್ನ ಪುಲ್ಲಿಂಗ, ಪುಲ್ಲಿಂಗ, ಸ್ತ್ರೀಲಿಂಗ, ನಾನು ನಪುಸಕಲಿಂಗ. ಮತ್ತೆ ಅಂತ ಹೇಳುದು ಅವನಿಗೆ. ಅದ್ಯಾವುದು ಅಪ್ಪಯ್ಯ? ನಪುಂಸಕಲಿಂಗ. ನೋಡು, ನೀನು ಇಂಥ ಮಕ್ಕಳಿಗೆ ಹೇಳಿ ಕೊಡದೇ ಇದ್ರು ತೊಂದ್ರೆ ಇಲ್ಲ, ತಪ್ಪು ಹೇಳಿಕೊಡ್ಬೇಕು. ತಪ್ಪಲ್ಲ ಮತ್ತೆ. ಹೌದು. ಹುಟ್ಟಿದ ಮರುಕ್ಷಣ ಇಷ್ಟು ಅಧಿಕ ಪ್ರಸಂಗಿ ಮಾಡೋ ಮಕ್ಕಳ ನಾವಂತ ಹೆಂಗಸೆಟ್ಟು ಮತ್ತೆ ಯಾವ ಹೇಗೆ ಅಲ್ಲ, ನೀವೆಲ್ಲ ಹೆತ್ತರೆ ಅದು ಎಂತ ಮಾಡಿದ್ರು ಏನಕ್ಕೂ ಹಂಗಾಟು. ಅಯ್ಯೋ ನನ್ನ ಮಗನ. ಅಪ್ಪ ಯಾರವ? ಅವಳು ಸ್ತ್ರೀಲಿಂಗ. ಅವಳು ಇವಳು ಸ್ತ್ರೀಲಿಂಗ. ಯಾರವಳು? ಅವಳು ನಿನ್ನ ತಾಯಿ. ಓ ನಿನ್ನ ತಾಯಿಯ? ಅವಳು ನಿನ್ನ ತಾಯಿ, ನನ್ನ ಹೆಂಡತಿಯೋ? ಓ ಅವಳು ನಿನ್ನ ತಾಯಿ, ನನ್ನ ಹೆಂಡತಿ. ಸರಿ ಮಾಡು. ನೋಡಿ, ನನ್ನ ವಿಷಯ ಹೇಳ್ಕೊಡೋದೇ ಬೇಡ. ಇಲ್ಲ, ನೀವು ಅಪ್ಪ ಮಕ್ಕಳು ಮುಗಿಸ್ಕೊಳ್ಳಿ. ಇಲ್ಲಪ್ಪ, ಮತ್ತೆ ನನ್ನ ಅದು ಸರಿ ಮಾಡ್ತಿರಲ್ಲ. ಇಷ್ಟೆಲ್ಲ ಸರಿಯಾಗಿದೆ. ಇನ್ನೊಂದು ಸ್ವಲ್ಪ ತಡಿ. ಇನ್ನೊಂದು ಸ್ವಲ್ಪ. ಅವಳು ನನ್ನ ತಾಯಿ, ನಿನ್ನ ಹೆಂಡತಿ. ಹೀಗೆ ಹಾಗಲ್ವಾ? ಶೈಲಿ ಬರ್ಬೇಕು. ಹೌದೌದು. ಅವಳು ನಿನ್ನ ತಾಯಿ, ಅವಳು ನಿನ್ನ ತಾಯಿ, ನನ್ನ ಹೆಂಡತಿ ಅಲ್ಲ. ಹಾಗಲ್ಲ. ನನ್ನ ತಾಯಿ ನಿನ್ನ ಹೆಂಡತಿ. ನನ್ನ ತಾಯಿ ನಿನ್ನ ಹೆಂಡತಿ. ನಿನ್ನ ಹೆಂಡತಿ ನನ್ನ ತಾಯಿ. ನಿನ್ನ ತಾಯಿ ಅಮ್ಮ. ಅಂದ್ರೆ ಅಮ್ಮ. ಒಂದ್ಸಲ ಬನ್ನಿ ಅಮ್ಮ, ಎತ್ಕೊಂಡು ಬಿಡ್ತೇನೆ. ಅಲ್ಲ, ಇದು ಒಂದೊಂದೇ ಪ್ರಯೋಗ ಸಾಕು. ಅಲ್ಲ, ಒಂದ್ಸಲ ಎತ್ಕೊಂಡು. ಬೇಡ ಅಮ್ಮ ಅಲ್ವಾ? ಬೇಡ. ಅಮ್ಮ ಬನ್ನಿ ಅಮ್ಮ. ಬನ್ನಿ ಅಮ್ಮ. ಇಲ್ಲ ಹಾಗೇನಿಲ್ಲ. ಅಮ್ಮ ನಮೋ ನಮಃ. ನೀ ಏನು ಅಭಿನಯ ಮಾಡು, ದೂರಿಂದೇ ಮಾಡು ಮಾರೆ, ಹತ್ರ ಬರ್ಬೇಡ ಮಾರೆ. ಅಮ್ಮ ಅಪ್ಪಯ್ಯ. ಏನೋ? ಓ ಅವ ಯಾರವ? ಯಾರು ಹೇಗಿದ್ದಾನೆ ಹೇಳು? ದೊಡ್ಡ ಹೊಟ್ಟೆ, ಒತ್ತು ಮೂಗು, ಸಣ್ಣ ಕಣ್ಣು, ಸಣ್ಣ ಕೈ ಕಾಲು. ಅವ ನಮ್ಮ ಗಣಪ. ನನ್ನನ್ನೇ ನೋಡ್ತಾ ಇದ್ದಾನೆ. ಅವ ನಮ್ಮ ಗಣಪ. ಗಣಪತಿ ನನ್ನ ಮಗ. ಅವ ನಿನ್ನ ಅಣ್ಣ. ಅವ ಗಣಪಣ್ಣ. ಗಣಪತಿ ಅವನೇ ಅಲ್ಲೋಡು. ಓಹೋ, ನನಗಿಂತಲೂ ಹಿರಿಯ. ಅವ ಗಣಪಣ್ಣ. ಅವನ ಗಣಪಣ್ಣ ನಮೋ ನಮಃ. ಅಪ್ಪಯ್ಯ ಇವ ಯಾರವ? ಯಾರವನು? ಬಿಚ್ಚು ಮಂಡೆ ಭೀಕರಾಕೃತಿ, ಕೆಂಪು ಕಣ್ಣು, ಕೋರೆ ಹಲ್ಲು, ಅಲ್ವಾ? ನನ್ನನ್ನೇ ನೋಡ್ತಾ ಇದ್ದಾನೆ. ತಡಿ. ಯಾರವ? ಅವನು ನಿನಗಿಂತ ಮೊದಲು ಹುಟ್ಟಿದವನು, ವೀರಭದ್ರ ಅಂತ ಅವನ ಹೆಸರು. ವೀರಭದ್ರ. ಒಂದು ಕಾಲದಲ್ಲಿ ಬಹಳ ಕೆಲಸ ಮಾಡಿ ಈಗ ಸುಧಾರಿಸ್ಕೊಳ್ತಾ ಇದ್ದಾನೆ ಅಲ್ಲಿ ಕೂತ್ಕೊಂಡು. ನನ್ನ ಅಣ್ಣ. ನಿನ್ನ ಅಣ್ಣ ಅವನು ವೀರಭದ್ರಣ್ಣ. ಅಣ್ಣಯ್ಯ ನಮೋ ನಮಃ. ಅಪ್ಪ ಓ ಈ ಕಡೆಯಲ್ಲಿ ಕಾಡ್ತಾ ಇದ್ದಾನಲ್ಲ, ಅವ ಯಾರು? ಓ ಇವನು. ಇವರಿಬ್ಬರಂತೆ ಅಲ್ಲ, ಇವ ಭಿನ್ನ. ಅಲ್ಲ, ನೋಡುವುದಕ್ಕೆ ಸುಂದರ, 6 ತಲೆ, ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾನಲ್ಲ, ಅವ ಯಾರವ? ಅವನು ಷಣ್ಮುಖ. ಅವನು 6 ಮುಖ. ಅವನಿಗೆ ಷಣ್ಮುಖಣ್ಣ. ಅವನು ಅಣ್ಣ. ಷಣ್ಮುಖಣ್ಣ ನಮೋ ನಮಃ. ಬರೇ ಅಣ್ಣಂದ್ರೆ ತುಂಬಿದ ಸಭೆ ಮಗು. ಹೌದೌದು, ಇವರೆಲ್ಲ ನನ್ನ ಅಣ್ಣಂದಿರು. ಓ ಈ ಕಡೆಯಲ್ಲಿದ್ದವ ಇವರು ಯಾರ ಹಾಗೂ ಇಲ್ಲ. ತಲೆ ಮೇಲೆ ಏನೋ 2 ಕಾಣ್ತಾ ಉಂಟು. ಅವ ಯಾರವ? ನಂದಿ. ಅವನು ನನಗ ಅಣ್ಣನ. ಅವನು ವಾಹನ. ವಾಹನ ಇರ್ಲಿ. ನಮೋ ನಮಃ. ಅಪ್ಪಯ್ಯ ಮೇಲೆ ಕಾಣುತ್ತಾ ಇರುವುದೇನು? ಆಕಾಶ. ಕೆಳಗೆ ಕಾಣುತ್ತಾ ಇರುವುದೇನು? ಭೂಮಿ. ಸುತ್ತಲೂ ಕಾಣುತ್ತಾ ಇರುವುದೇನು? ಇದೆಲ್ಲವೂ ಸೇರಿದರೆ ಪ್ರಪಂಚ ಮಗು. ಓ ಮೇಲಿರುವುದು ಆಕಾಶ, ಕೆಳಗಿರುವುದು ಭೂಮಿ, ಇದೆಲ್ಲ ಸೇರಿದ್ರೆ ಪ್ರಪಂಚ. ಉರಿಯುತ್ತಾ ಇರುವುದೇನು? ಬೆಂಕಿ.
ಈ ಸುತ್ತ ಇರುವುದೇನು? ಗಾಳಿ, ಅದು ಹರಿಯುತ್ತಾ ಇರುವುದೇನು? ನದಿ. ಇದೆಲ್ಲ ಸೇರಿದ್ರೆ ಪ್ರಪಂಚ. ಅಪ್ಪಯ್ಯ ಏನು? ಅವ ಗಣಪಣ್ಣ, ಹಾ ಇವ ವೀರಭದ್ರಣ್ಣ, ಹಾ ಅವ ಷಣ್ಮುಖ ಅಣ್ಣ. ನಿಮ್ಮ ಹೆಸರು? ನಾನು ಶಂಕರ ಪರಮೇಶ್ವರ, ಹಲವು ಹೆಸರು. ಅಮ್ಮನ ಹೆಸರು? ಪಾರ್ವತಿ. ಪಾರ್ವತಿ. ನಿನ್ನ ಹೆಸರು ಶಂಕರ ಪಾರ್ವತಿ. ಹಾ ನನಗೆ ಕರೆಯುವುದಕ್ಕೆ ಹೆಸರಿಲ್ವಾ ಅಪ್ಪಯ್ಯ? ನೋಡಿ ಮಗು ಏನು ಚುರುಕು ನೋಡಿ, ಚುರುಕು ನೋಡಿ. ಯಾವ್ದಾದ್ರು ಮಕ್ಕಳು ಹುಟ್ಟಿದ ಕೂಡ ಹೆಸರಿಡೋದಿಲ್ಲ. ನನ್ನ ಮಗ, ನನ್ನ ಹೆಸರೇನು ಅಪ್ಪಯ್ಯ? ನನ್ನ ಹೆಸರೇನು? ನೋಡು, ಒಂದು ಸೃಷ್ಟಿ ಮಾಡಿ ನನಗೇ ಹೆಮ್ಮೆ ಆಗುದು ಒಂದೊಂದ್ಸಲ. ಅಲ್ಲ, ನಿಮ್ಮ ಸೃಷ್ಟಿಗೆ ನೀವೇ ಹೆಮ್ಮೆ ಹೌದೌದು. ಅಲ್ಲ, ಒಬ್ಬ ವೀರಭದ್ರ ಹುಟ್ಕೊಂಡ. ಮತ್ತೆ ಅವ ಮಾಡಿದ ಕೆಲಸ ಎಷ್ಟು? ಅಯ್ಯೋ ಮಗು ಅಪ್ಪಯ್ಯ, ಈಗ ನಿನಗೆ ಹೆಸರಿಡಬೇಕಲ್ವೇ? ಹೌದೌದು. ಹೆಸರು ಅಲ್ಲ ಅಮ್ಮ, ಅಲ್ಲ ಹೆಸರು ಈಗ ತಾಯಿ ಹೆಸರು ನಾವು ಮಗನೇ ಅಂತ ಕರಿಬಹುದು. ಹಾ, ಲೋಕ ಎಲ್ಲ ಮಗನೇ ಮಗನೇ ಅಂತ ಕರೆಯುವುದು. ಹಾಗಲ್ಲ, ಅಲ್ಲ ಒಂದು ಹೆಸರು ಬೇಕು. ಬೇಡ ಬೇಡ. ವಿಶೇಷ ಹೌದು, ವಿಷಯ ಸತ್ಯ. ತಾಯಿ ಎಂತ ಇಡುವ? ಅಲ್ಲ, ನೀನೊಂದು ಚಂದದ ಹೆಸರಿಡೆ ಯಾರಿಗೆ? ಮಗನಿಗೆ. ಹೌದಮ್ಮ. ಮಗ ಚಂದಿದ್ರೆ ಚಂದ ಹೆಸರು ಇಡಬಹುದು. ಹಾ, ಅಲ್ಲ ಹೆಸರಾದ್ರೂ ಚಂದ ಇರ್ಲಿ ಅಂತ ಹೇಳಿದ್ನ. ಹೆಸರಿಗೆ ಮಗನಿಗೆ ಸಂಬಂಧ ಇರ್ಬೇಕು. ಹಾಗಲ್ಲ, ಎಂತ ಇಡುವ? ಒಂದು ಚಂದದ ಹೆಸರು ಅಮ್ಮ, ಹೇಗೂ ನನ್ನನ್ನು ಹೊರಲಿಲ್ಲ ಹೆರಲಿಲ್ಲ, ಹಾ. ಒಂದು ಒಳ್ಳೆ ಹೆಸರು ಹೇಳಿ. ಹೇಳಿ ಒಂದು ಹೆಸರು. ಮಗನೇ, ಓ, ಇಲ್ಲ ನಾನೆಲ್ಲ ಹೊರ್ಲಿಕ್ಕೆ ಆಗುದಿಲ್ಲ ಮಗನೇ. ಆಗುದಿಲ್ವಾ? ಹೊರ್ಲಿಕ್ಕೂ ಆಗುದಿಲ್ಲ, ಹೇರ್ಲಿಕ್ಕೂ ಆಗುದಿಲ್ಲ. ಇಟ್ಕೊಳ್ಳುವುದೇ ಕಷ್ಟ. ಹೌದಾ? ಆದ್ರೂ ಒಂದು ಹೆಸರು ಇಡಿ ಅಮ್ಮ. ಸ್ವಾಮಿ, ಹಾ. ಹುಟ್ಟಿಸಿದವರು ನೀವೇ, ನೀವೇ ಹೆಸರು ಇಟ್ಬಿಡಿ. ನಾನೇ ಇಡ್ಲ ಒಂದು ಹೆಸರು? ನಕ್ಷತ್ರ ನೋಡಿ ಇಡ್ತಿರೋ, ಆಕಾರ ನೋಡಿ ಇಡ್ತಿರೋ ನೋಡಿ ನೀವು ಹೆಸರು ಇಡಿ ನೀವು. ನಾನೇ ಇಡ್ಲ ಆಗಿದ್ರೆ? ಮತ್ತೆ ಭಸ್ಮಾಸುರನೆಂಬ ಬೆಸರಿತ್ತು, ಇವನಿಗೆ ಭಸ್ಮಾಸುರನೆಂಬ ಬೆಸರಿತ್ತು, ಯಾವತ್ತೆಲ್ಲ ವಿಷಯವು ಸೂಚಿಸುತ್ತ ಅರಸಿ ತಂದಿತ್ತೆನಗೆ ಭಸ್ಮವು ದಾಸನಾಗಿರು ನೀನು, ಅರಸಿ ತಂದಿತ್ತೆನಗೆ ಭಸ್ಮವನು ದಾಸನಾಗಿರು ನೀನು ಎಂದೆನು ಬಹಳ ಯೋಚಿಸಿದೆ, ಬಹಳ ಯೋಚಿಸಿದೆ. ಈತನ ಹುಟ್ಟಿನ ಕ್ಷಣವನ್ನು ನೆನಪು ಮಾಡಿದರೆ ಬೂದಿಯನ್ನು ಕೊಡವಿದಾಗ ಅದರಿಂದ ಎದ್ದು ಬಂದವನಲ್ಲವೇ ಇವನು? ಭಸ್ಮದಿಂದ ಹುಟ್ಟಿದವಲ್ಲ ಅವ, ಅಲ್ವಾ? ಅದ್ರೊಳಗೆ ಕಲ್ಮಶ ಇತ್ತಲ್ಲ, ಅದ್ರಿಂದ ಹುಟ್ಟಿದವ. ಹಾ, ನಿನಗೆ ಅದೇ ಕಾಣಿಸ್ತಾ ಇದೆ. ಇನ್ನು ಅವನು ಹುಡುಗರ ನೋಡಿ. ಅಪ್ಪಯ್ಯ ಹೆಸರು ಹೇಳಿ. ಭಸ್ಮದಿಂದ ಹುಟ್ಟಿದವನಾದ್ರಿಂದ, ಅಸುರಾಕೃತಿಯನ್ನು ಹೊಂದಿದವನಾದ್ರಿಂದ ಆದ್ದರಿಂದ ನಿನ್ನ ಹೆಸರು ಭಸ್ಮಾಸುರ. ಭಸ್ಮದಿಂದ ಹುಟ್ಟಿದವ, ಹಾ, ಅಸುರರ ಆಕೃತಿಯನ್ನ ಪಡೆದವ. ಹಾ. ಆದ್ದರಿಂದ ನನ್ನ ಹೆಸರು ಭಸ್ಮಾಸುರ. ಭಸ್ಮಾಸುರ, ಭಸ್ಮಾಸುರ. ಆದ್ರೆ ಇವರೆಲ್ಲರನ್ನ ನೋಡ್ತಾ ಇದ್ದೇನೆ. ನಿಂತಲ್ಲಿ ನಿಲ್ಲುವುದಿಲ್ಲ, ಕುಳಿತಲ್ಲಿ ಕುಳಿತುಕೊಳ್ಳುವುದಿಲ್ಲ, ತಿರುಗಾಡ್ತಾ ಇದ್ದಾರೆ. ಅವರಿಗೆಲ್ಲ ಕೆಲಸ ಉಂಟಾ? ಅವರಿಗೆಲ್ಲರಿಗೂ ಕೆಲಸ ಉಂಟು. ಒಂದೇ ಇಲ್ಲಿರ್ತಾರೆ, ಒಂದು ಹಿಂದೆ ಹೋಗ್ತಾರೆ. ಎರಡು ಕೆಲಸ ಅವರಿಗೆ. ಅಪ್ಪಯ್ಯ, ಅವರೆಲ್ಲರಿಗೂ ಕೆಲಸ ಉಂಟು, ನನಗೇನಪ್ಪ ಕೆಲಸ? ನೋಡಿದೆಯಾ ಯಾವ ಮಕ್ಕಳಾದ್ರೂ ಹುಟ್ಟು ನನಗೆ ಕೆಲಸ ಕೊಡಿ, ಕೆಲಸ ಬೇಡ ಅನ್ನೋ ಮಕ್ಕಳೇ ಇರೋದು ಮನೆಯಲ್ಲಿ. ಇದು ಒಂದು ವಿಷಯಕ್ಕೆ ನೋಡಿ ನಾನು ಮೆಚ್ಕೊಂಡ್ ಬಿಟ್ಟೆ. ಅಂತೂ ಒಂದು ನಾನು ಇವತ್ತು ನೀವು ಮೆಚ್ಚುವುದೇ ಇಲ್ವೇನೋ ಅಂದ್ಕೊಂಡಿದ್ದೆ. ಇಲ್ಲ ಮೆಚ್ಕೊಂಡೆ. ನಾವು ಎತ್ತು ಮಕ್ಳು ಇಷ್ಟು ಬೇಗ ಕೆಲಸ ಕೇಳುವುದಿಲ್ಲ, ಅಲ್ಲ ನಮ್ಗೆ ಕೆಲಸ ಕೊಡ್ತಾರೆ ನೋಡು. ಆ ಮಟ್ಟಿಗೆ ಇನ್ನು ಏನಪ್ಪ ಕೆಲಸ ಬೇಕು? ಇನ್ನು ಮುಂದೆ ಪ್ರಪಂಚದಲ್ಲಿ ಗಂಡಸ್ರೇ ಇರುವಂತ ವರವನ್ನು ಅನುಗ್ರಹಿಸಬೇಡಿ. ಅಲ್ಲ ಹೌದು, ಅಲ್ಲ ನಿನ್ನ ಮಾತು ಕೇಳಿದ್ರೆ ಇದು ಯಾವುದೋ ಬೇರೆ ಪ್ರಸಂಗ, ಇದು ಬೇರೆ ಕಡೆ ಹೋಗ್ತಾ ಇದೆ. ಇದು ಎಲ್ಲ ಹೋಗುವುದೇ ಇಲ್ಲ. ಈಗ ಹಾಗಿದ್ರೆ ಈಗ ಭಸ್ಮಾಸುರ ಅಂತ ಹೆಸರಿಟ್ಟಾಯ್ತು, ಅವನಿಗೆ ಏನು ಕೆಲಸ ಕೊಡುದು? ನೋಡಿ ನೀವೇ ಕೊಟ್ಟು ಏನು ಕೊಡುದು ಹಾಗಿದ್ರೆ ಅವನಿಗೆ ಕೆಲಸ ಏನು? ಏನಪ್ಪ ನನಗೆ ಕೆಲಸ? ಇಷ್ಟು ದಿನ ಕಾಲ ಅನುದಿನವೂ ನನಗೆ ಭಸ್ಮವನ್ನು ತಂದು ಕೊಡ್ತಿದ್ದವಳು ನೀನು ಅಲ್ವಾ? ಅಲ್ಲ ತಡಿ, ನಿಲ್ಲ, ನಿನಗೆ ಬಹಳ ಕೆಲಸ ಇದೆ. ಇಲ್ಲ ನನಗಲ್ಲ, ಇದೊಂದೇ ಕೆಲಸ ಅಲ್ಲ, ಇದೊಂದೇ ಕೆಲಸ ಅಲ್ವಾ ನಿನಗಿರೋದು. ಇನ್ನು ಮುಂದೆ ನಿನ್ನ ಕೆಲಸ ನನ್ನ ಭಕ್ತರ
ಎಲ್ಲಿ ಸತ್ತು ಹೋಗಿದ್ದಾರೆ, ಎಲ್ಲಿ ಅವರನ್ನು ಸುಟ್ಟಿದ್ದಾರೆ ಅದು ನೋಡಿ ಅಲ್ಲಿಂದ ನನಗೆ ನನ್ನ ಭಕ್ತರ ಶುದ್ಧ ಭಸ್ಮವನ್ನು ಚಿತಾಭಸ್ಮ ತರುವುದು. ಚಿತಾಭಸ್ಮವನ್ನು ತಂದು ಕೊಡುವುದು. ಅಂದರೆ ಇನ್ನು ಮುಂದೆ ನನ್ನ ಕೆಲಸ ಭಸ್ಮವನ್ನು ತಂದು ನನಗೆ ಕೊಡು. ಅಂದ್ರೆ ಇಷ್ಟು ದಿನ ನಾ ಮಾಡ್ತಾ ಇದ್ದೆ, ಅಮ್ಮ ಮಾಡ್ತಾ ಇದ್ದ ಕೆಲಸ ಇನ್ನು ನಾ ಮಾಡುವ ಕೆಲಸ ನಿನಗೆ. ಅಂದ್ರೆ ಇನ್ನು ಮುಂದೆ ಅಮ್ಮ ನಿಮಗೆ ಏನೇನು ಕೆಲಸ ಮಾಡ್ತಿದ್ರು ಇಲ್ಲ ಅಷ್ಟು ನಾ ಮಾಡ್ಬೇಕು. ಇಲ್ಲ 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 ಭಸ್ಮ ತರುವ ಕೆಲಸ ಮಾತ್ರ ಬಹಳ ಮುಂದಿದ್ದಾನೆ. ಮುಂದೆ ನಿಮ್ಮ ಆಗಲ್ಲ. ಮುಂದೆ ಮುಂದೆ ಬಹಳ ಮುಂದಿದ್ದಾನೆ. ಅಂದ್ರೆ ಇವತ್ತಿನಿಂದ ನನ್ನ ಕೆಲಸ ಭಸ್ಮವನ್ನು ಅರಿಸಿದ ಚಿತಾಭಸ್ಮವನ್ನ, ಶುದ್ಧವಾದ ಭಸ್ಮವನ್ನು ಒಂದು ಅರಿಸಿ ದೊಡ್ಡ ತರುವಂತ. ದೊಡ್ಡ ಪಾತ್ರೆ ಕೊಡಿ, ಭಸ್ಮ ತಂದು ಹೊತ್ತಾಕ್ತೇನೆ. ಅಷ್ಟೇ ಅಲ್ಲ ಇಲ್ಲಿ ನೋಡಿ, ಅಷ್ಟೇ ಸಾಕು. ಅಮ್ಮ ನಾ ನಿತ್ಯವೂ ಭಸ್ಮವನ್ನು ತರುವುದು ಇದರಲ್ಲಿ. ಈ ಪಾತ್ರವ ಸಣ್ಣದಾಯ್ತು, ಅವ್ರಿಗೆ ಸಾಕಾಗ್ತದೆ. ಅದು ಮೈಗೆಲ್ಲ ಲೇಪಿಸಿಕೊಳ್ಳುವುದಲ್ಲ, ಮತ್ತೆ ಅದಕ್ಕೊಂದು ಸ್ಥಳ ಉಂಟು, ಅದಕ್ಕೆ ಸಾಕಾಗ್ತದೆ. ಆಗ್ಲಿ ಆಗ್ಲಿ. ಹಾಗಾಗಿ ಆ, ಇದು ನಾ ಮಾಡುವ ಆಜ್ಞೆ ಅಲ್ಲ, ಮತ್ಯಾರ ಆಜ್ಞೆ? ನಿನ್ನ ತಂದೆಯಾದಂತ ಹರನಾಜ್ಞೆ ಇದು. ಇದು ನನ್ನ ಪಾಲಿಗೆ ಹರನಾಜ್ಞೆ. ನಮೋ ಹರನಾಜ್ಞೆಯಂತ ಶಿರದಲ್ಲಿ ಹರಿಸುತ್ತ ಹರನಾಜ್ಞೆಯಂತ ಶಿರದುಳು ಧರಿಸುತ್ತ ಅನವರ ತಂದಿದ್ದಾನು ಹರನಾಜ್ಞೆಯಂತ ಶಿರದುಳು ಧರಿಸುತ್ತ ಅನವರ ತಂದಿದ್ದಾನು. ಇಲ್ಲೇ ಇದ್ದಲ್ಲ ಭಸ್ಮ ಅಪ್ಪನಿಗೆ ತೆಗೆದುಕೊಂಡು ಹೋಗಿ ಕೊಡಬೇಕಲ್ಲ. ಹಾ. ನಿಮಗಾಗಿಯೇ ನಿಮ್ಮ ಭಕ್ತರ ಬಿಸಿ 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 ಭಸ್ಮ ತಂದಿದ್ದೇನೆ, ಹಚ್ಕೊಳ್ಳಿ ಅಪ್ಪಯ್ಯ. ಕಾಣಿಸ್ತಾ ಇದೆ ಸುಡ್ತಾ ಇದ್ದ ಹಾಗೆ ತಕೊಂಡು ಬಂದಿದ್ದೇನೆ. ಇಗೋ ನೀನು ಸ್ವಲ್ಪ ಲೇಪಿಸುವ ಮಗನೇ. ಅಲ್ಲ ಇದು ಹೆಚ್ಚುಂಟು, ನಾನು ಲೇಪಿಸಿಕೊಳ್ಳುವುದ? ಸ್ವಲ್ಪ ನೀನು ಲೇಪಿಸುವ. ಹರ 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 ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಶಂಭೋ ಹರ ಅದು ಕಾಲಿಗೆ ಹಾಕುದಲ್ವೋ? ಯಾರು ಹೇಳಿದ್ದು? ಅದು ಕಾಲಿಗೆಲ್ಲ ಹಾಕುದು. ಹಾಗಲ್ಲ ಅಪ್ಪಯ್ಯ, ಮತ್ತೆ ನೀವೇ ಆಡಿರುವಂತಹ ಮಾತು. ಏನು? ನಾವು ಶುದ್ಧರಾಗಬೇಕು ಅಂತಾದ್ರೆ ಈ ಭಸ್ಮವನ್ನ ಲೇಪಿಸಿಕೊಳ್ಳಬೇಕು. ಹೌದು. ನಿಮಗಾಗಿ ಈ ಭಸ್ಮವನ್ನ ತರುವುದಕ್ಕೆ ಸ್ಮಶಾನದತ್ತ ನಡೆದವ ನಾನು. ಎಲ್ಲಿ ಎಲ್ಲಿ ಯಾರ್ಯಾರನ್ನು ಸುಟ್ಟಿದ್ರೋ ಏನೋ, ಕಾಲುಗಳೆಲ್ಲ ಹೊಲಸಾಗಿದೆಯಲ್ಲ, ಹಾಗಾಗಿ ಶುದ್ಧ ಆಗುವುದಕ್ಕೆ ಹಾಕೊಂಡು ಬಿಟ್ಟೆ. ಇದು ಕಾಲಿಗೆಲ್ಲ ಹಾಕೊಂಡ್ರೆ ಶುದ್ಧ ಆಗುದಿಲ್ಲ. ಕಾಲಿಗೆ ಅದಕ್ಕೆ ನೀರು ಹಾಕಿ ತೊಳಿಬೇಕು. ಇದೊಂದು ಮೈಗೆ ಹಣೆಗೆ ಲೇಪಿಸಿಕೊಳ್ಳುವಂತದ್ದು. ಅಷ್ಟಕ್ಕೆ ಮಾತ್ರ ಇರುವಂತ. ಅಪ್ಪಯ್ಯ ಏನು? ಇನ್ನೇನು ಕೆಲಸ ನನಗೆ? ಇನ್ನೇನು ಕೆಲಸ? ಈಗ ಒಂದು ಹೊತ್ತಿನ ಭಸ್ಮ ಧಾರಣೆ ಆಯ್ತಲ್ಲ, ಇನ್ನೊಂದು ಹೊತ್ತಿಗೆ ಈಗ ಮತ್ತೆ ಹೋಗಿ ಭಸ್ಮ ತರುವಂತ. ಅಂದ್ರೆ ಈ ಕೆಲಸ ಮುಗಿಯುವುದೇ ಇಲ್ವಾ? ಇದು ನಿನಗೆ ನಿರಂತರ ಕೆಲಸ. ಇದು ನಮ್ಮ ಕೆಲಸದ ಯೋಜನೆಯೇ ಹಾಗೆ, ನಿರಂತರ ಉದ್ಯೋಗ. ಇಡೀ ದಿವಸ ಹೋಗುದು, ಯಾರು ಸತ್ತಿದ್ದಾರೆ ನೋಡುದು, ಭಸ್ಮ ತಕೊಂಡು ಬರುವುದು, ಅಷ್ಟೇ. ಇಷ್ಟೇ ಕೆಲಸ. ಬಹಳ ಸುಲಭ, ಅಷ್ಟೇ ಕೆಲಸ. ಹೋಗಿ ಬಾ ಅಪ್ಪಯ್ಯ. ಆದ್ರೂ ಒಂದುಂಟು. ಏನು? ಭೂಲೋಕಕ್ಕೆ ನಾನು ಸಾಗಿರುವಂತಹ ಹೊತ್ತಿಗೆ ಎಲ್ಲಿಯಾದ್ರೂ ನನಗೆ ಬಾಯಾರಿಕೆ ಆಯ್ತು ಅಂತಾದ್ರೆ ಏನ್ ಮಾಡ್ಲಿ ಅಪ್ಪಯ್ಯ? ನನಗೆ ಸ್ವಲ್ಪ ಬಾಯಾರಿಕೆ ಹೆಚ್ಚು. ನಿನಗೆ ಆಗ್ತಾ ಇರ್ತದೆ. ಹೌದು, ಅಲ್ಲಿ ನೋಡು, ನದಿ ತೊರೆ ಎಲ್ಲ ಇರ್ತದೆ. ಅಲ್ಲೇ ಸ್ವಲ್ಪ ನೀರು, ಅಲ್ಲೇ ಸ್ವಲ್ಪ ಕುಡಿಯ. ತೊರೆಯ ನೀರನ್ನ ಕುಡಿತೇನೆ. ಹೋದಲ್ಲಿ ಅಲ್ಲೇ ಸ್ವಲ್ಪ. ಒಂದೊಮ್ಮೆ ಹಸಿವಾಯ್ತು ಅಂತಾದ್ರೆ ಏನ್ ಮಾಡುವುದಪ್ಪಯ್ಯ? ಹಸಿವಾದ್ರೆ ಅಲ್ಲಿ ಯಾವ್ದಾದ್ರು ಮರದಿಂದ ಒಂದ್ ಸ್ವಲ್ಪ ಹಣ್ಣು ಗಿಣ್ಣು ಮರ 10 ಮರ ಹಣ್ಣು ಕೊಯ್ದು ತಿಂದು ಬಿಡ್ತೇನೆ. ಸ್ವಲ್ಪ ಅಲ್ಲಿಗಾಡಿಸಿ ಬೀಳ್ಸ, ಅಲ್ಲೇ ತಿನ್ನ, ಅಷ್ಟೇ. ನನ್ನ ಬಾಯಾರಿಕೆಯು ನೀಗಿತ್ತು, ಹಸಿವು ನೀಗಿತ್ತು. ಎಲ್ಲಾದ್ರೂ ವಿಶ್ರಾಂತಿಗಾಗಿ ನಿದ್ರೆ ಮಾಡಬೇಕು ಅಂತ ಅನಿಸಿದ್ರೆ ಏನ್ ಮಾಡ್ಲಿ ಅಪ್ಪಯ್ಯ? ಅಲ್ಲೇ ಅದೇ ಮರದ ಕೆಳಗೆ ಒಳ್ಳೆ ನೆರಳಿರ್ತದೆ, ಸುಂಪಾಗಿ ಒಂದು ನಿದ್ರೆ ಮಾಡು. ಹೌದಾ? ಎದ್ದು ಮತ್ತೆ ಭಸ್ಮ ತರ್ಲಿಕ್ಕೆ ಹೊರಡು. ಅಂದ್ರೆ ನನಗೀಗ ಪ್ರತಿನಿತ್ಯ ಹೋಗುದು ಭಸ್ಮ ತರುವುದು. ಆಯ್ತಪ್ಪಯ್ಯ. ನಮೋ
ದೂರದಿಂದ ಬೊಬ್ಬೆ ಹೊಡಿತಾ ಇದ್ದಾಳೆ. ನಮಗೆ ಪ್ರತಿನಿತ್ಯವೂ ಕಾರ್ಯ ಹೋಗುವುದು, ಬೂದಿ ಹೊತ್ಕೊಂಡು ಬರುವುದು. ಕಾಯ್ತೇನೆ ಕಾಲ. ಸುರರೆಲ್ಲರೂ ತಾವು ಭರಿತ ಸಂಭ್ರಮದಲ್ಲಿ, ಸುರರೆಲ್ಲರೂ ತಾವು ಭರಿತ ಸಂಭ್ರಮದಲ್ಲಿ ಮೆರೆಯುತ್ತ ಇರುತ್ತಿಗರು, ಸುರರು ಮೆರೆಯುತ್ತ ಇರುತ್ತಿಗರು. ತೆರೆಯಲಿ ವಿಪ್ರರು ಬಹು ಪರಿಣಾಮವ ಕೈಯುತ್ತ ಇರುತ್ತಿಗರು. ಅಪ್ಪನ ಕಾರ್ಯವನ್ನು ಈಡೇರಿಸಬೇಕು ಎಂಬ ಕಾರಣಕ್ಕಾಗಿ ಭೂಲೋಕದತ್ತ ಸಾಗುತ್ತಾ ಬಂದೆ ನಾನು. ಬರುತ್ತಿರುವಂತೆ ತಲೆಯನ್ನ ಎತ್ತಿ ಮೇಲೆ ನೋಡಿದರೆ ನನ್ನನ್ನ ಕಂಡು ಯಾರೋ ನಗಾಡುತ್ತಾ ಇದ್ದಾರೆ, ಯಾರೋ ಬೊಬ್ಬೆಯನ್ನು ಹೊಡೆಯುತ್ತಾ ಇದ್ದಾರೆ. ಯಾರು ಅಂತ ಮೇಲೆ ನೋಡಿದ್ರೆ ಓಹೋ, ಸುರರೆಲ್ಲರೂ ತಾವು ಅಧಿಕ ಸಂಭ್ರಮದಳು. ಅಬ್ಬಬ್ಬ, ಕೆಳಗಡೆ ಹೋಗುತ್ತಾ ಇರುವವ ಯಾರು ಏನು ಎಂಬುದನ್ನು ಲಕ್ಷಿಸದೆ ತಮಗೆ ಬೇಕಾಗಿ ಬಂದ ಹಾಗೆ ತಮ್ಮ ಮನಸ್ಸು ಇಚ್ಛೆಯಂತೆ ನಗಾಡ್ತಾ ಇದ್ದಾರೆ, ಸ್ವೇಚ್ಛೆಯನ್ನು ಮಾಡ್ತಾ ಇದ್ದಾರೆ. ಅಬ್ಬ, ಇವರ ಅಹಂಕಾರವೇ ಅರ್ಥ ಆಯಿತು. ಪರಶಿವನ ಮಗ ಈ ಭಸ್ಮಾಸುರ ಕೇವಲ ಬೂದಿಯನ್ನು ತರುವುದಕ್ಕೆ ಮಾತ್ರ ಸಾಧ್ಯವಾದವನು. ಅಂದ್ರೆ ನನ್ನನ್ನ ಕಂಡುವವರಿಗೆಲ್ಲ ಅಸಡ್ಡೆ ಕಲಿಸ್ತೇನೆ. ಕಡೆಯಲ್ಲಿ ಯಾರು, ಏನು ಧೂಮ, ಏನು ಹೋಮ ಅಂತ ಆ ಕಡೆಯಲ್ಲಿ ಕಣ್ಣನ್ನು ಹಾಯಿಸಿದ್ರೆ ಓಹೋ, ಭೂಸುರರು ಅಂದ್ರೆ ಬ್ರಾಹ್ಮಣರು ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಸುರರಿಗೆ ಸಂತೋಷ. ನಾನು ಬಂದರೂ ನನ್ನನ್ನು ಕಂಡರು ಯಾರೊಬ್ಬರು ನನ್ನನ್ನು ಲಕ್ಷಿಸುತ್ತಾ ಇಲ್ಲ, ಯಾರೂ ನನ್ನನ್ನು ಕಂಡು ಗೌರವವನ್ನು ಕೊಡುತ್ತಾ ಇಲ್ಲ. ಅಂದ್ರೆ ಇವರಿಗೆಲ್ಲರಿಗೂ ನನ್ನ ಮೇಲೆ ಅಸಡ್ಡೆ ಎಂಬುದೇ ಸರಿ. ಇವರಿಗೆಲ್ಲ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಆದ್ರೆ ನಾನೊಬ್ಬನೇ ಕಾರ್ಯವನ್ನು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಅಪ್ಪನನ್ನ ಕಾಣಬೇಕು, ಹೋಗಿ ಅವನೊಡನೆ ಭಿನ್ನಯಿಸಿಕೊಳ್ಳಬೇಕು. ಹೌದೇ ಹೌದು, ಹೋಗಿ ಅವನಲ್ಲಿ ಭಿನ್ನಯಿಸಿ ನನ್ನ ಕಾರ್ಯ ಆಗುತ್ತಾ ಇಲ್ಲ ಅಪ್ಪಯ್ಯ ಅಂತ ಹೇಳಿದ್ರೆ ಖಂಡಿತವಾಗಿ ನನ್ನ ಮೇಲೆ ಕರುಣೆಯನ್ನು ತೋರುತ್ತಾನೆ. ನನ್ನ ಕುರಿತಾಗಿ ಆತ ಒಳ್ಳೆಯ ಭಾವನೆಯನ್ನು ಹೊಂದಿದ್ದಾನೆ. ಒಮ್ಮೆ ಆತ ಒಲಿದ ಅಂತ ಆದ್ರೆ ಸದ್ದಿಲ್ಲದೆ ಮತ್ತರೇನು ದಿಕ್ಕುತ್ತಾದೆ ನಿನ್ನ ತತ್ವ ದಿಕ್ಕುತ್ತಾದೆ. ಸದ್ದಿಲ್ಲದೆ 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 ಮತ್ತರೆವೆನು 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 ಅರೆವೆನು ಅರೆವೆನು ಅರೆವೆನು. ಸದ್ದಿಲ್ಲದೆ ಮತ್ತರೆವೆನು ಸದ್ದಿಲ್ಲದೆ 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 ಮತ್ತರೆವೆನು 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 ಅರೆವೆನು ಅರೆವೆನು. ಸದ್ದಿಲ್ಲದೆ ಮತ್ತರೆವೆನು ಸುರನರ ಪಥದಿ ಬಿಡೆನವರ ಮತ್ತರೆವೆನು ಸುರನರ ಪಥದಿ ಬಿಡೆನವರ. ಎತ್ತರು ಜಗದ ಗಿರಿಗಿರಂದಿರದಲ್ಲಿ ಪಥದಿ ಬಿಡೆನವರ. ಅರಿವೆ ಮತ್ತ ಅರಿವೆ ಸತ್ತು ಸದ್ದಿಲ್ಲ, ನಿಶಬ್ದವಾಗಿ ಸದ್ದಿಲ್ಲದೆ ಅರೆವೇನು ಅರೆವೇನು
ಆರಾಮೇನು? ಹೌದೇ ಹೌದು. ಒಂದೊಮ್ಮೆ ನನ್ನಪ್ಪ ಒಲಿದು ನಿಂತ ಅಂತಾದರೆ ಅವನಿಗೆ ಯಾವ ವಿಷಯವೂ ಗೊತ್ತಾಗದ ಹಾಗೆ ಅವನಿಗೆ ಸರಿಯಾಗಿ ಮದ್ದರೆಯುತ್ತೇನೆ. ಅವನಿಗೂ ಮದ್ದರೆಯುತ್ತೇನೆ. ನನ್ನನ್ನು ಕಂಡು ಯಾರು ನಗಾಡಿದ್ದಾರೋ ಅಂಥ ಸುರರ್ಗಳಿಗೂ ಸರಿಯಾದ ಪಾಠ ಕಲಿಸ್ತೇನೆ. ನಾನು ಹೋಗಬೇಕು, ಅಪ್ಪನನ್ನು ಕಾಣಬೇಕು. ಅಪ್ಪ ನನ್ನನ್ನು ಕಂಡು ಕರುಣೆಯನ್ನು ತೋರಬೇಕು ಅಂತಾದರೆ ಹೀಗೆ ನಗಾಡುತ್ತಾ ಹೋಗುವುದಾ? ಹೀಗೆ ಅಬ್ಬರಗಳು ಸಾಗುವುದಾ? ಅಲ್ಲವೇ ಅಲ್ಲ. ಕಣ್ಣೀರು ಕರೆಯುತ್ತಾ ಹೋಗಬೇಕು. ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು ಅಂತಾದರೆ ನನ್ನಪ್ಪನಿಗೆ ನನ್ನ ಮೇಲೆ ಕರುಣೆ ಎಂಬುದು ಬರ್ತದೆ. ಹಾಗಿದ್ರೆ ಕಣ್ಣಿನಲ್ಲಿ ನೀರು ಬರಬೇಕು ಅಂತಾದ್ರೆ ಏನು ಮಾಡಬೇಕು? ನಮಗೆಲ್ಲ ಕಣ್ಣಿನಲ್ಲಿ ನೀರಾಕ ಅಭ್ಯಾಸ ಉಂಟಾ? ಮತ್ತೊಬ್ಬರ ಕಣ್ಣಿನಲ್ಲಿ ನೀರನ್ನ ತರಿಸಿಯೇ ನಮಗೆ ಅಭ್ಯಾಸ. ಹಾಗಿದ್ರೆ ಕಣ್ಣೀರು ಬರಬೇಕು ಅಂತಾದ್ರೂ ಉಂಟಲ್ಲ, ಕೈಯಲ್ಲಿ ದಷ್ಟಪುಷ್ಟವಾಗಿ ಬೆಳೆದಿರುವಂತಹ ಹೆಬ್ಬೆರಳುಗಳು, ಆ ಹೆಬ್ಬೆರಳ ತುದಿಯಲ್ಲಿ ಹುಲಸಾಗಿ ಬೆಳೆದು ನಿಂತಿರುವಂತಹ ಉಗುರು, ಆ ಉಗುರಿನಿಂದ ನನ್ನ ಕಣ್ಣುಗಳಿಗೆ ಚುಚ್ಚಿ ಅಪ್ಪ ಅಪ್ಪ ಎಲೆ ಮಗನೇ ಮಗವ್ಯಾಕೆ ಕಂದಿದೆ, ನಲಿ ನಲಿದು ಬರುತ್ತಿಪ್ಪರೀತಿಗೆ ಮಲಿನಗೊಂಡಿಗುವುದು ದೊರಕದೇನೈ ಭಸ್ಮವಿಂದಿಗೆ ಮಗನೇ ಆ ಏನಪ್ಪ ಇದು? ಏನಾಯ್ತಪ್ಪ? ಯಾಕೆ ನಿನ್ನ ಮುಖ ಕಂದಿದೆ? ನಲಿಯುತ್ತಾ ಭಸ್ಮವನ್ನು ತೆಗೆದುಕೊಂಡು ನಿತ್ಯವೂ 3 ಸಲ ಬರುವವನು ನೀನು. ಹೌದಪ್ಪ. ಇವತ್ತು ಯಾಕಯ್ಯ ನಿನ್ನ ಮುಖ ಕಳಾಹೀನವಾಗಿದೆ? ಕಣ್ಣಿನಿಂದ ಧಾರಾಕಾರವಾಗಿ ನೀರು ಇಳಿತಾ ಇದೆ. ಏನಾಯ್ತು? ಏನಾಯ್ತು? ಭಸ್ಮ ಸಿಗ್ಲಿಲ್ವೇ? ಲಾಲಿಸುದೇವರ ದೇವ ಸಂಜೀವ ತಾಗಡದಿದ್ದಾಯ್ ಲಾಲಿಸುದೇವರ ದೇವ ಸಂಜೀವ ಓ ದೇವ ಸಂಜೀವ ಫಾಲಲೋಚನ ರುಂಡಮಾಲ ಮಗದೇವ ಲೋಚನ ರುಂಡಮಾಲಾಯ್ ಮಗದೇವಾಯ್ ರುಂಡಮಾಲಾಯ್ ಮಗದೇವಾ ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ, ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ 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 ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನಗೆ, ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನಗೆ. ಲಾಲಿಸುದೇವರ ದೇವ ಸಂಜೀವ ಧಾರಾಕಾರವಾಗಿ ಕಣ್ಣೀರು ಬರೆಯುತ್ತ. ಯಾಕೆ? ಅರ್ಥ ಆಯ್ತು ನನಗೆ. ನಿಮ್ಮನ್ನ ಕಾಣುವುದಕ್ಕಾಗಿ ಬರುವಂತವರ ಸಂಖ್ಯೆಗೇನು ಕಡಿಮೆ ಇಲ್ಲವೇ ಇಲ್ಲ. ನಿಮ್ಮನ್ನ ಕಂಡು ಬೇಕಾದಷ್ಟು ಜನ ಬೇಕಾದ ರೀತಿಯಲ್ಲಿ ವರವನ್ನ ಪಡೆದು ಹೋಗುವವರಿದ್ದಾರೆ ಅಲ್ಲವೇನು?
ಖಂಡಿತವಾಗಿಯೂ ಹೌದು. ಮತ್ತೆ ಆದ್ರೆ ಹಾ. ಈ ನಿಮ್ಮ ಮಗ ಭಸ್ಮಾಸುರ ಇಲ್ಲಿಯವರೆಗಾಗಿ ಬಂದು ಕಣ್ಣೀರನ್ನ ಸುರಿಸುವಾಗ ಯಾಕೆ ಸುರಿಸುತ್ತಾ ಇದ್ದಾನೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ವಾ ಅಪ್ಪ? ನನಗೆ ಗೊತ್ತಾಗ್ಲಿಲ್ವಾ ಮಗನೇ? ತೊಂದರೆ ಇಲ್ಲ ಅಪ್ಪಯ್ಯ. ಹಾ. ನೀವೇನು ಸಾಮಾನ್ಯದವರ ಹೇಳಿ, ದೇವರ ದೇವ ಎಂಬ ಹಾಗೆ ಬಿರುದನ್ನ ಪಡೆದವ